ಹಾಯ್ ಎವ್ರಿವನ್, ವೆಲ್ಕಮ್ ಟು ಹನಿ ಬೃಂದಾವನ. ಐ ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತು ಏನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತಂದರೆ, ನಮ್ಮ ಮಗಂಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಸೊ ಆ ಎಕ್ಸಾಮ್ ಬಗ್ಗೆ ನಾನು ಇವತ್ತು ಮಕ್ಳಿಗೆ ಹೇಳ್ಕೊಡೋದು ಎಷ್ಟು ಕಷ್ಟ, ನನ್ನ ಮಗಂಗೆ ಹೇಳ್ಕೊಡೋಕೆ ನಾನು ಎಷ್ಟು ಕಷ್ಟಪಟ್ಟೆ, ಹೇಗೆಲ್ಲ ಇತ್ತು ಇವತ್ತಿನ ವ್ಲಾಗು, ಏನೆಲ್ಲ ಹೇಳ್ಕೊಟ್ಟಿದ್ದೀನಿ ನನ್ನ ಮಗಂಗೆ, ಯಾವ ಸಬ್ಜೆಕ್ಟ್ ಹೇಳ್ಕೊಡ್ತಿದ್ದೀನಿ ಎಲ್ಲನೂ ಇವತ್ತು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನಿವತ್ತು ನಮ್ಮ ಮಗಂಗೆ ಎಕ್ಸಾಮ್ ಸ್ಟಾರ್ಟ್ ಆಗಿ ನಿನ್ನೆ ಇಂಗ್ಲೀಷ್ ರೈಟಿಂಗ್ ಮುಗಿದಿತ್ತು. ಇವತ್ತು ಬಂದು ಮ್ಯಾಥ್ಸ್ ರೈಟಿಂಗ್ ಇತ್ತು. ಮ್ಯಾಥ್ಸ್ ರೈಟಿಂಗ್ ಹೇಳ್ಕೊಡೋಣ ಅಂತ ಅವನಿಗೆ ಮ್ಯಾಥ್ಸ್ ರೈಟಿಂಗ್ ಬುಕ್ಕಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಹಾಕಿ ಕೊಟ್ಟಿದ್ದೆ ನಾನು. ಅವನು ತುಂಬ ಕಷ್ಟಪಡ್ತಾ ಇದ್ದ. ನಾನು ಅವನಿಗೆ ಹೆಲ್ಪ್ ಮಾಡೋಣ ಅಂತಂದರೆ ನನಗೆ ತಲೆ ತಿಂತಿದ್ದ. ತುಂಬ ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಅದು ಹೇಳ್ತಾನೆ ಮಾಡ್ತಾನೆ, ಮಾತ್ರ ಬರೆಯೋದಕ್ಕೆ ಮಾತ್ರ ಹಿಂದೆ ಮುಂದೆ ನೋಡ್ತಿದ್ದ. ತುಂಬ ತಲೆ ತಿಂತಾಯಿದ್ದ. ಅದು ಬರಿ ಅಂದರೆ ಇನ್ನೊಂದು ಬರೆಯೋನು, ಇನ್ನೊಂದು ನಂಬರ್ ಬರಿ ಅಂದರೆ ಇನ್ನೊಂದು ನಂಬರ್ ಬರೆಯೋನು. ತುಂಬ ತೊಂದರೆ ಕೊಡ್ತಾಯಿದ್ದ. ಅವ್ನಿಗೆ ಹೇಳ್ಕೊಡೋ ಅಷ್ಟಕ್ಕೆ ನನಗೆ ತಲೆನೋವು ಬಂದುಬಿಡ್ತು. ಮಕ್ಳಿಗೆ ಹೇಳ್ಕೊಡೋದು ಎಷ್ಟು ಕಷ್ಟ ಅಲ್ವಾ ಫ್ರೆಂಡ್ಸ್. ತುಂಬ ತಲೆನೋವು ಬರುತ್ತೆ. ಬಟ್ ಅವ್ರು ಕಲಿಯೋದು ಇದೆಯಲ್ಲ, ಅಮ್ಮಂದಿರಿಗೆ ಎಷ್ಟೇ ಹೇಳ್ಕೊಟ್ರು ಅದು ನಮ್ಗೆ ಎಷ್ಟೇ ಸ್ಟ್ರೈನ್ ಆದರೂ ಮಕ್ಕಳು ಅನ್ನೋದು ಇಂಪಾರ್ಟೆನ್ಸ್ ಕೊಡ್ತೀವಲ್ಲ, ಅದು ತುಂಬ ಇಂಪಾರ್ಟೆಂಟ್ ಅಲ್ವಾ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನಾನು ನನ್ನ ಮಗನಿಗೋಸ್ಕರ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಎಕ್ಸಾಮ್ ಟೈಮಲ್ಲಿ ಹೇಳ್ಕೊಡ್ಬೇಕು ಅಂತಂದ್ಬಿಟ್ಟು ನಾನು ತುಂಬ ಹೇಳ್ಕೊಡೋದಕ್ಕೆಲ್ಲ ಟ್ರೈ ಮಾಡಿದೆ. ಅವನು ಕಲ್ತಿದ್ದಾನೆ. ಒಂದೊಂದು ಸಲ ಈ ಥರ ಪ್ರಾಬ್ಲಮ್ಸ್ನ ಮಿಸ್ಟೇಕ್ ಮಾಡ್ತಾನೆ. ಅಂದರೆ ಅವನಿಗೆ ಗೊತ್ತಿದ್ದರೂ ಅದನ್ನು ಬರೆಯೋದಕ್ಕೆ ಇದು ಮಾಡ್ತಾನೆ. ಬಟ್ ಸ್ಕೂಲಲ್ಲೆಲ್ಲ ಚೆನ್ನಾಗಿ ಮಾಡ್ತಾನಂತೆ. ಸ್ಕೂಲಲ್ಲಿ ಹೇಳಿದಾಗೆಲ್ಲ ಬರೀತಾನಂತೆ. ಬಟ್ ಮನೇಲೇ ಏನೋ ಗೊತ್ತಿಲ್ಲ, ಮನೇಲೇ ಸ್ವಲ್ಪ ಅವನು ಇದು ಮಾಡ್ತಾನೆ, ಆಟ ಮಾಡ್ತಾನೆ. ಆಮೇಲೆ ಬೆರಳಿಟ್ಬಿಟ್ಟು ಎಣಿಸ್ತಾ ಇದ್ದ. ಎಣಿಸ್ಬಿಟ್ಟು ನಂಬರ್ಸ್ ಬರಿ ಅಂತಂದರೆ, ಪಿಕ್ಚರ್ಸ್ ಎಣಿಸ್ಬಿಟ್ಟು ನಂಬರ್ ಬರಿ ಅಂತಂದರೆ ಬೆರಳಿಟ್ಬಿಟ್ಟು 4 ಫಿಂಗರ್ಸ್ ಇಟ್ಬಿಟ್ಟು ನಮ್ಮ 4 ಇರೋದು ಅಮ್ಮ, 4 ಅಮ್ಮ ಇರೋದು ಅಂತ ಹೇಳ್ತಾ ಇದ್ದ. ಕೌಂಟ್ ಮಾಡು ಅಂದರು. ಕೌಂಟ್ ಮಾಡಿದ್ರು ಅವ್ನು ಇದು ಮಾಡ್ತಾಯಿದ್ದ. ಕೌಂಟ್ ಕರೆಕ್ಟಾಗಿ ಮಾಡ್ತಿದ್ದ. ಬಟ್ ಸರ್ಕಲ್ ಯಾವ ನಂಬರಿಗೆ ಹಾಕಬೇಕು, ಎಷ್ಟು ಬರೆಯೋದು, ಆ ಥರ ಎಲ್ಲ ಗೊತ್ತಾಗ್ತಾ ಇರಲಿಲ್ಲ ಅವನಿಗೆ. ಅದೆಲ್ಲ ಸ್ವಲ್ಪ ಸಪೋರ್ಟ್ ಮಾಡೋದಕ್ಕೋಸ್ಕರ ಹೇಳ್ಕೊಡ್ತಾ ಇದ್ದೆ. ಬಟ್ ಕಲ್ತ್ಕೊಂಡು ಎಲ್ಲ ಮಾಡಿಕೊಂಡು ನೆಕ್ಸ್ಟು ಪಕ್ಕದ ಮನೆಯವರು, ಅಂದರೆ ನಮ್ಮನೆ ಪಕ್ಕ ಇರೋರು ಸವಿತಾ ಅಂತ, ಅವರು ನಮಗೆ ಪಾಪ್ಕಾರ್ನ್ ತೊಗೊಬಂದು ಕೊಟ್ಟರು. ತೊಗೊಳ್ಳಿ ತಿನ್ನಿ ಅಂತ. ಅವ್ರು ಅದೇ ಟೈಮಿಗೆ ಪಾಪ್ಕಾರ್ನ್ ಕೊಟ್ಟರು. ನಮ್ಮ ಮನೇನೂ ತಿಂತ ನಾನು ಅವನಿಗೆ ತಿನ್ನಿಸ್ದ. ಅವನು ತಿಂತ ಹೋಮ್ವರ್ಕ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ದ. ರಿವಿಷನ್ ಹೋಮ್ವರ್ಕ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದ. ಹೇಳ್ತಾ ಇದ್ದ, ಅದು ಹಂಗೈತೆ, ಇದು ಹಿಂಗೈತೆ, ಎರೇಸ್ ಮಾಡು ಅಮ್ಮ, ಅದು ಮಾಡು ಅಮ್ಮ, ಕರೆಕ್ಟಾಗೈತಾ ನೋಡು ಅಮ್ಮ. ಫುಲ್ಲು ತಲೆ ತಿಂತಾನೆ. ನಾನು ಹೇಳ್ಕೊಡೋದಕ್ಕಿಂತ ಅವ್ನು ನನಗೆ ಹೇಳ್ಕೊಡೋದೇ ಜಾಸ್ತಿ. ಹಂಗಲ್ಲ ಹಿಂಗಲ್ಲ ಅಮ್ಮ, ಅದು ರೈಟು ಅಮ್ಮ, ಈ ನಂಬರ್ ಬರಿಬೇಕು ಅಮ್ಮ ಅಂತ ನನಗೆ ಹೇಳ್ಕೊಡ್ತಾನೆ. ನಾನು ಎಷ್ಟು ಹೇಳಿದ್ರು ಕೇಳಲ್ಲ ನೋಡಿ. ತಲೆ ಕೆರ್ಕೋತಿದ್ದಾನೆ. ಅವನಿಗೆ ಒಂಥರ ಚಿಟ್ಟು ಹಿಡ್ದಿರೋ ಹಂಗೆ ಹಂಗೆ ಹಿಂಗೆ ಕೋಪ ಜಾಸ್ತಿ. ಏನಾದರೂ ಹೇಳಿದರೆ ಇದು ಮಾಡ್ತಾನೆ. ಅದು ತಿನ್ಕೊಂಡು ಬರೀತಾ ಇದ್ದ. ನಂಬರ್ 14 ಬರೆಯೋ ನಂಬರ್ಸ್ ಅಂತಂದರೆ ಅವನು ನೀನೇ ಬರೀ ತಗೋ, ನನಗೆ ಗೊತ್ತಾಗಲ್ಲ ಅಂತ ಕೊಟ್ಟ. ಸರಿ ಬರೆದ್ಬಿಟ್ಟು ತೋರಿಸ್ದೆ. ನಾನು ಇನ್ನೇನು ಮಾಡೋದು, ಬರೆದ್ಬಿಟ್ಟು ತೋರಿಸ್ದೆ. ಆಮೇಲೆ ಅದಕ್ಕೆ ಪಾಪ್ಕಾರ್ನ್ ತಿನ್ಕೊಂಡು ಅವನು ಹೋಮ್ವರ್ಕ್ ಎಲ್ಲ ರಿವಿಷನ್ ಎಲ್ಲ ಮುಗಿಸ್ದ. ಹಿಂಗೆ ಎಲ್ಲ ಫಿನಿಷ್ ಮಾಡ್ದ. ಗೊತ್ತಾಯಿತು ಅಂತ ಅಂದ್ಬಿಟ್ಟು ಪೆನ್ಸಿಲ್ ಹಿಡ್ದ ಫಿನಿಷ್ ಮಾಡ್ದ. ನೆಕ್ಸ್ಟು ಹೋಮ್ವರ್ಕ್ ಎಲ್ಲ ಫಿನಿಷ್ ಮಾಡಿ ಅವನು ನನಗೆ ಪಪ್ಪಿ ಕೊಟ್ಟು, ನನಗೆ ಇದು ಮಾಡಿ, ಅಮ್ಮ ಹೋಮ್ವರ್ಕ್ ಫಿನಿಷ್ ಆಯಿತು ಅಮ್ಮ ಅಂತ ಪಪ್ಪಿ ಕೊಟ್ಟು ಪಾಪ್ಕಾರ್ನ್ ತಿನ್ನೋಕ್ಕೆ ಅಂತ ಬಂದ. ಆಮೇಲೆ ಕೊನೆಗೆ ನನ್ನ ತೊಡೆ ಮೇಲೆ ಬುಕ್ಸ್ ಅವನೇ ಮುಚ್ಚಿಟ್ಬಿಟ್ಟ. ಮತ್ತು ನಮ್ಮ ಅಮ್ಮ ಏನೇನಾದರೂ ಬರ್ಸುತ್ತೆ ಅಂತ ಅಂದ್ಬಿಟ್ಟು ಬುಕ್ಸ್ ಅವನೇ ಕ್ಲೋಸ್ ಮಾಡಿಬಿಟ್ಟು ಎತ್ತಿಟ್ಟು ಕೊನೆಗೆ ನನ್ನ ತೊಡೆ ಮೇಲೆ ಬಂದು ಕುತ್ಕೊಂಡು ಪಾಪ್ಕಾರ್ನ್ ತಿಂದ. ಹಾಯ್ ಮಾಡ್ತಾ ಇದ್ದ, ವೀಡಿಯೋ ಮಾಡ್ತಾ ಇದ್ನೆಲ್ಲ ಹಾಯ್ ಮಾಡ್ತಿದ್ದ. ಲೈಕ್ ಮಾಡಿ ಅಂತ ಹೇಳ್ದ. ಆಮೇಲೆ ಇದೇ ಥರ ಪ್ಲೈನ್ ಕಿಸ್ ಕೊಡು ಅಂತ ಹೇಳ್ತಾ ಇದ್ದೆ. ಅವನು ತಿನ್ನೋ ಕಡೆ ಗಮನ ಆಗಿದ್ದ. ಸೊ ಹಾಗಾಗಿ ಅವನು ಪ್ಲೈನ್ ಕಿಸ್ ಮಾಡ್ದ ಲಾಸ್ಟಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್.